ಭಾಸ್ಕರ ಕುಂಭಮೇಳ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದೆ. ನಂತರ ಮಹಾಶಿವರಾತ್ರಿ. ಈಗಾಗಲೇ 50 ಕೋಟಿ ಜನ ಪುಣ್ಯ ಸ್ನಾನ ಮಾಡ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಈಗಾಗಲೇ 60 ಕೋಟಿ ಆಗಿದೆ. ಅನೇಕ ಕಡೆ ಕುಂಭಮೇಳ, ಆ ನೀರು ಕುಡಿಯಿರಿ, ಅಲ್ಲಿಯ ನೀರು ಕುಡಿಯಿರಿ, ಹೀಗೆಲ್ಲ ಟೀಕೆ ಟಿಪ್ಪಣಿಗಳು ಎಲ್ರಿಗೂ. ಆದರೆ ಸ್ನಾನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ನಮ್ಮಲ್ಲೊಂದು ಮಾತಿದೆ, ಗಂಗಾ ಸ್ನಾನ ತುಂಗಾ ಪಾನ. ಇನ್ನು ಕುಂಭಮೇಳದಲ್ಲಿ ಇಷ್ಟು ಜನ ಹೋಗಿ ಬಂದರು, ಅವರಿಗೆ ಆರೋಗ್ಯ ಹದಗೆಟ್ಟಿದೆ ಅಥವಾ ಚರ್ಮರೋಗ ಬಂದಿದೆ ಅನ್ನುವಂಥ ಯಾವುದೇ ಕಂಪ್ಲೇಂಟ್ ಇಲ್ಲಿ ತನಕ ಬಂದಿಲ್ಲ. ಹಾಗಂತ ನೀರು ಕಲುಷಿತವಾಗಿರ್ಲಿಕ್ಕಿಲ್ವಾ? ಯಾಕೆ ಕಲುಷಿತ ಆಗಲ್ಲ ರೀ? 60 ಕೋಟಿ ಜನ ಸ್ನಾನ ಮಾಡಿದರೆ ಕಲುಷಿತ ಆಗದೆ ಇರುತ್ತಾ? ಆದರೆ ವಿಚಾರ ಇರೋದು ನಂಬಿಕೆ. ಇಲ್ಲಿ ನಾವು ಹೆಮ್ಮೆ ಪಡಬೇಕಾಗಿರೋದು ಅಮೇರಿಕಾದಂಥ ಜನಸಂಖ್ಯೆ ಡಬಲ್, ಅಮೇರಿಕಾದ ಎಲ್ಲ ಜನಸಂಖ್ಯೆ ಬಂದು ಸೇರಿದ್ರು ಕೂಡ ಇದಕ್ಕಿಂತ ಕಡಿಮೆ. 2 ಅಮೇರಿಕಾ ಜನಸಂಖ್ಯೆ ಸೇರಿದ್ರು ಕೂಡ ಇದಕ್ಕಿಂತ ಕಡಿಮೆ. ಆ ಎಲ್ಲ ಜನರನ್ನು ಒಂದು ಜಿಲ್ಲೆಯಲ್ಲಿ ಕ್ರೋಢೀಕರಿಸಿ ಅನಾದಿ ಕಾಲದಿಂದಲೂ ಕೂಡ ಗಂಗಾ, ಯಮುನಾ, ಸರಸ್ವತಿ ಅನ್ನುವಂಥ ಪವಿತ್ರ ತ್ರಿವೇಣಿ ಸಂಗಮ. ಅಂದರೆ ಸರಸ್ವತಿ ಕಾಣಲ್ಲ, ಗಂಗಾ ಮತ್ತು ಯಮುನಾ ಸೇರಿದಾಗ ಗುಪ್ತಗಾಮಿನಿಯಾಗಿ ಆಕೆ ಹರಿತಾಳೆ ಅನ್ನುವಂಥ ನಂಬಿಕೆ. 12 ವರ್ಷಗಳಿಗೊಮ್ಮೆ ನಡೆಯುವಂಥ ಕುಂಭಸ್ನಾನ. ಆಮೇಲೆ ಇದರಿಂದ ಏನು ಲಾಭ ಆಗುತ್ತೆ ಅಂತ ಕೇಳಲವರು ಬೇರೆಲ್ಲ ರಾಜ್ಯಗಳಲ್ಲಿ ಏನೆಲ್ಲ ಗಿಫ್ಟ್ ಕೊಟ್ಟರು ಅದರ ಬಗ್ಗೆ ಮಾತಾಡಲಿಲ್ಲ. ಯಾವುದೇ ರೀತಿ ಚರ್ಮರೋಗ ಬಂತು, ಆರೋಗ್ಯ ಹದಗೆಡ್ತು ಅಂತೇಳಿ ಸುದ್ದಿ ಬರಲಿಲ್ಲ. ಆದರೆ ಇದನ್ನು ಟೀಕಿಸುವವರಿಗೆ ಮಾನಸಿಕ ಅಸ್ವಸ್ಥತೆ ಉಂಟಾಗಿದೆ ಅನ್ನೋದು ಸಾಬೀತಾಗ್ತಾ ಇದೆ. ಒಂದು ರಿಪೋರ್ಟ್. ಹೊಸ ದಾಖಲೆ ಬರೆದ ಮಹಾ ಕುಂಭಮೇಳ. 60 ಕೋಟಿಯನ್ನು ದಾಟಿದ ಭಕ್ತರ ದಂಡು. ಎಲ್ಲೆಲ್ಲೂ ಜನಸ್ತೋಮ. ಕೇಸರಿ ಲೋಕದ ಮಧ್ಯೆ ಕೋಟಿ ಭಕ್ತಗಣ. ಜನವರಿ 13ರಿಂದ ಆರಂಭವಾಗಿರೋ ಪ್ರಯಾಗ್ರಾಜ್ ಮಹಾ ಕುಂಭಮೇಳ ಕೊನೆ ಘಟ್ಟಕ್ಕೆ ಬಂದು ತಲುಪಿದೆ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳ ಅಂತ್ಯಕ್ಕೆ 3 ದಿನ ಬಾಕಿ ಉಳಿದಿದೆ. ಫೆಬ್ರವರಿ 26ರಂದು ಈ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮೇಳಕ್ಕೆ ವಿದ್ಯುಕ್ತವಾಗಿ ತೆರೆ ಬೀಳಲಿದೆ. ಇದುವರೆಗೆ ಸುಮಾರು 60 ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ತಮನ್ನಾ ಜೊತೆ ಕಾಣಿಸಿಕೊಂಡ ವಸಿಷ್ಠ ಸಿಂಹ. ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಸೂಪರ್ ಸ್ಟಾರ್ಗಳು ಆಗಮಿಸುತ್ತಿದ್ದಾರೆ. ಆ ಲಿಸ್ಟ್ಗೆ ತಮನ್ನಾ ಭಾಟಿಯಾ, ಕನ್ನಡದ ನಟ ವಸಿಷ್ಠ ಸಿಂಹ ಸೇರಿದ್ದಾರೆ. ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ ಭಾಸ್ಕರ, ಕುಂಭಮೇಳ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದೆ. ನಂತರ ಮಹಾಶಿವರಾತ್ರಿ. ಈಗಾಗಲೇ 50 ಕೋಟಿ ಜನ ಪುಣ್ಯ ಸ್ನಾನ ಮಾಡ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಈಗಾಗಲೇ 60 ಕೋಟಿ ಆಗಿದೆ. ಅನೇಕ ಕಡೆ ಕುಂಭಮೇಳ, ಆ ನೀರು ಕುಡಿಯಿರಿ, ಅಲ್ಲಿಯ ನೀರು ಕುಡಿಯಿರಿ, ಹೀಗೆಲ್ಲ ಟೀಕೆ ಟಿಪ್ಪಣಿಗಳು ಎಲ್ರಿಗೂ. ಆದರೆ ಸ್ನಾನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ನಮ್ಮಲ್ಲೊಂದು ಮಾತಿದೆ, ಗಂಗಾ ಸ್ನಾನ ತುಂಗಾ ಪಾನ. ಇನ್ನು ಕುಂಭಮೇಳದಲ್ಲಿ ಇಷ್ಟು ಜನ ಹೋಗಿ ಬಂದರು, ಅವರಿಗೆ ಆರೋಗ್ಯ ಹದಗೆಟ್ಟಿದೆ ಅಥವಾ ಚರ್ಮರೋಗ ಬಂದಿದೆ ಅನ್ನುವಂಥ ಯಾವುದೇ ಕಂಪ್ಲೇಂಟ್ ಇಲ್ಲಿ ತನಕ ಬಂದಿಲ್ಲ. ಹಾಗಂತ ನೀರು ಕಲುಷಿತವಾಗಿರ್ಲಿಕ್ಕಿಲ್ವಾ? ಯಾಕೆ ಕಲುಷಿತ ಆಗಲ್ಲ ರೀ? 60 ಕೋಟಿ ಜನ ಸ್ನಾನ ಮಾಡಿದರೆ ಕಲುಷಿತ ಆಗದೆ ಇರುತ್ತಾ? ಆದರೆ ವಿಚಾರ ಇರೋದು ನಂಬಿಕೆ. ಇಲ್ಲಿ ನಾವು ಹೆಮ್ಮೆ ಪಡಬೇಕಾಗಿರೋದು ಅಮೇರಿಕಾದಂಥ ಜನಸಂಖ್ಯೆ ಡಬಲ್, ಅಮೇರಿಕಾದ ಎಲ್ಲ ಜನಸಂಖ್ಯೆ ಬಂದು ಸೇರಿದ್ರು ಕೂಡ ಇದಕ್ಕಿಂತ ಕಡಿಮೆ. 2 ಅಮೇರಿಕಾ ಜನಸಂಖ್ಯೆ ಸೇರಿದ್ರು ಕೂಡ ಇದಕ್ಕಿಂತ ಕಡಿಮೆ. ಆ ಎಲ್ಲ ಜನರನ್ನು ಒಂದು ಜಿಲ್ಲೆಯಲ್ಲಿ ಕ್ರೋಢೀಕರಿಸಿ ಅನಾದಿ ಕಾಲದಿಂದಲೂ ಕೂಡ ಗಂಗಾ, ಯಮುನಾ, ಸರಸ್ವತಿ ಅನ್ನುವಂಥ ಪವಿತ್ರ ತ್ರಿವೇಣಿ ಸಂಗಮ. ಅಂದರೆ ಸರಸ್ವತಿ ಕಾಣಲ್ಲ, ಗಂಗಾ ಮತ್ತು ಯಮುನಾ ಸೇರಿದಾಗ
ಗುಪ್ತಗಾಮಿನಿಯಾಗಿ ಆಕೆ ಹರಿತಾಳೆ ಅನ್ನುವಂಥ ನಂಬಿಕೆ. 12 ವರ್ಷಗಳಿಗೊಮ್ಮೆ ನಡೆಯುವಂಥ ಕುಂಭಸ್ನಾನ. ಆಮೇಲೆ ಇದರಿಂದ ಏನು ಲಾಭ ಆಗುತ್ತೆ ಅಂತ ಕೇಳಲವರು ಬೇರೆಲ್ಲ ರಾಜ್ಯಗಳಲ್ಲಿ ಏನೆಲ್ಲ ಗಿಫ್ಟ್ ಕೊಟ್ಟರು ಅದರ ಬಗ್ಗೆ ಮಾತಾಡಲಿಲ್ಲ. ಯಾವುದೇ ರೀತಿ ಚರ್ಮ ರೋಗ ಬಂತು, ಆರೋಗ್ಯ ಹದಗೆಡ್ತು ಅಂತೇಳಿ ಸುದ್ದಿ ಬರಲಿಲ್ಲ. ಆದರೆ ಇದನ್ನು ಟೀಕಿಸುವವರಿಗೆ ಮಾನಸಿಕ ಅಸ್ವಸ್ಥತೆ ಉಂಟಾಗಿದೆ ಅನ್ನೋದು ಸಾಬೀತಾಗ್ತಾ ಇದೆ. ಒಂದು ರಿಪೋರ್ಟ್. ಹೊಸ ದಾಖಲೆ ಬರೆದ ಮಹಾ ಕುಂಭಮೇಳ. 60 ಕೋಟಿಯನ್ನು ದಾಟಿದ ಭಕ್ತರ ದಂಡು. ಎಲ್ಲೆಲ್ಲೂ ಜನಸ್ತೋಮ. ಕೇಸರಿ ಲೋಕದ ಮಧ್ಯೆ ಕೋಟಿ ಕೋಟಿ ಭಕ್ತಗಣ. ಜನವರಿ 13ರಿಂದ ಆರಂಭವಾಗಿರೋ ಪ್ರಯಾಗ್ರಾಜ್ ಮಹಾಕುಂಭಮೇಳ ಕೊನೆ ಘಟ್ಟಕ್ಕೆ ಬಂದು ತಲುಪಿದೆ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳ ಅಂತ್ಯಕ್ಕೆ 3 ದಿನ ಬಾಕಿ ಉಳಿದಿದೆ. ಫೆಬ್ರವರಿ 26ರಂದು ಈ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮೇಳಕ್ಕೆ ವಿದ್ಯುಕ್ತವಾಗಿ ತೆರೆ ಬೀಳಲಿದೆ. ಇದುವರೆಗೆ ಸುಮಾರು 60 ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ತಮನ್ನಾ ಜೊತೆ ಕಾಣಿಸಿಕೊಂಡ ವಸಿಷ್ಠ ಸಿಂಹ. ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಸೂಪರ್ ಸ್ಟಾರ್ಗಳು ಆಗಮಿಸುತ್ತಿದ್ದಾರೆ. ಆ ಲಿಸ್ಟ್ಗೆ ತಮನ್ನಾ ಭಾಟಿಯಾ, ಕನ್ನಡದ ನಟ ವಸಿಷ್ಠ ಸಿಂಹ ಸೇರಿದ್ದಾರೆ. ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ ಭಾಸ್ಕರ, ಕುಂಭಮೇಳ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿದೆ. ನಂತರ ಮಹಾಶಿವರಾತ್ರಿ. ಈಗಾಗಲೇ 50 ಕೋಟಿ ಜನ ಪುಣ್ಯ ಸ್ನಾನ ಮಾಡ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಈಗಾಗಲೇ 60 ಕೋಟಿ ಆಗಿದೆ. ಅನೇಕ ಕಡೆ ಕುಂಭಮೇಳ, ಆ ನೀರು ಕುಡಿಯಿರಿ, ಅಲ್ಲಿಯ ನೀರು ಕುಡಿಯಿರಿ, ಹೀಗೆಲ್ಲ ಟೀಕೆ ಟಿಪ್ಪಣಿಗಳು ಎಲ್ರಿಗೂ. ಆದರೆ ಸ್ನಾನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ನಮ್ಮಲ್ಲೊಂದು ಮಾತಿದೆ, ಗಂಗಾ ಸ್ನಾನ ತುಂಗಾ ಪಾನ. ಇನ್ನು ಕುಂಭಮೇಳದಲ್ಲಿ ಇಷ್ಟು ಜನ ಹೋಗಿ ಬಂದರು, ಅವರಿಗೆ ಆರೋಗ್ಯ ಹದಗೆಟ್ಟಿದೆ ಅಥವಾ ಚರ್ಮ ರೋಗ ಬಂದಿದೆ ಅನ್ನುವಂಥ ಯಾವುದೇ ಕಂಪ್ಲೇಂಟ್ ಇಲ್ಲಿ ತನಕ ಬಂದಿಲ್ಲ. ಹಾಗಂತ ನೀರು ಕಲುಷಿತವಾಗಿರ್ಲಿಕ್ಕಿಲ್ವಾ? ಯಾಕೆ ಕಲುಷಿತ ಆಗಿಲ್ಲ ರೀ? 60 ಕೋಟಿ ಜನ ಸ್ನಾನ ಮಾಡಿದರೆ ಕಲುಷಿತ ಆಗದೆ ಇರುತ್ತಾ? ಆದರೆ ವಿಚಾರ ಇರೋದು ನಂಬಿಕೆ. ಇಲ್ಲಿ ನಾವು ಹೆಮ್ಮೆ ಪಡಬೇಕಾಗಿರೋದು ಅಮೇರಿಕಾದಂಥ ಜನಸಂಖ್ಯೆಯ ಡಬಲ್, ಅಮೇರಿಕಾದ ಎಲ್ಲ ಜನಸಂಖ್ಯೆ ಬಂದು ಸೇರಿದ್ರು ಕೂಡ ಇದಕ್ಕಿಂತ ಕಡಿಮೆ. 2 ಅಮೇರಿಕಾ ಜನಸಂಖ್ಯೆ ಸೇರಿದ್ರು ಕೂಡ ಇದಕ್ಕಿಂತ ಕಡಿಮೆ. ಆ ಎಲ್ಲ ಜನರನ್ನು ಒಂದು ಜಿಲ್ಲೆಯಲ್ಲಿ ಕ್ರೋಢೀಕರಿಸಿ ಅನಾದಿ ಕಾಲದಿಂದಲೂ ಕೂಡ ಗಂಗಾ, ಯಮುನಾ, ಸರಸ್ವತಿ ಅನ್ನುವಂಥ ಪವಿತ್ರ ತ್ರಿವೇಣಿ ಸಂಗಮ. ಅಂದರೆ ಸರಸ್ವತಿ ಕಾಣಲ್ಲ, ಗಂಗಾ ಮತ್ತು ಯಮುನಾ ಸೇರಿದಾಗ ಗುಪ್ತಗಾಮಿನಿಯಾಗಿ ಆಕೆ ಹರಿತಾಳೆ ಅನ್ನುವಂಥ ನಂಬಿಕೆ. 12 ವರ್ಷಗಳಿಗೊಮ್ಮೆ ನಡೆಯುವಂಥ ಕುಂಭಸ್ನಾನ. ಆಮೇಲೆ ಇದರಿಂದ ಏನು ಲಾಭ ಆಗುತ್ತೆ ಅಂತ ಕೇಳಲವರು ಬೇರೆಲ್ಲ ರಾಜ್ಯಗಳಲ್ಲಿ ಏನೆಲ್ಲ ಗಿಫ್ಟ್ ಕೊಟ್ಟರು ಅದರ ಬಗ್ಗೆ ಮಾತಾಡಲಿಲ್ಲ. ಯಾವುದೇ ರೀತಿ ಚರ್ಮ ರೋಗ ಬಂತು, ಆರೋಗ್ಯ ಹದಗೆಡ್ತು ಅಂತೇಳಿ ಸುದ್ದಿ ಬರಲಿಲ್ಲ. ಆದರೆ ಇದನ್ನು ಟೀಕಿಸುವವರಿಗೆ ಮಾನಸಿಕ ಅಸ್ವಸ್ಥತೆ ಉಂಟಾಗಿದೆ ಅನ್ನೋದು ಸಾಬೀತಾಗ್ತಾ ಇದೆ. ಒಂದು ರಿಪೋರ್ಟ್. ಹೊಸ ದಾಖಲೆ ಬರೆದ ಮಹಾ ಕುಂಭಮೇಳ. 60 ಕೋಟಿಯನ್ನು ದಾಟಿದ ಭಕ್ತರ ದಂಡು. ಎಲ್ಲೆಲ್ಲೂ ಜನಸ್ತೋಮ. ಕೇಸರಿ ಲೋಕದ ಮಧ್ಯೆ ಕೋಟಿ ಕೋಟಿ ಭಕ್ತಗಣ. ಜನವರಿ 13ರಿಂದ ಆರಂಭವಾಗಿರೋ ಪ್ರಯಾಗ್ರಾಜ್ ಮಹಾಕುಂಭಮೇಳ ಕೊನೆ ಘಟ್ಟಕ್ಕೆ ಬಂದು ತಲುಪಿದೆ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳ ಅಂತ್ಯಕ್ಕೆ 3 ದಿನ ಬಾಕಿ ಉಳಿದಿದೆ.
ಫೆಬ್ರವರಿ 26ರಂದು ಈ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮೇಳಕ್ಕೆ ವಿದ್ಯುಕ್ತವಾಗಿ ತೆರೆಬೀಳಲಿದೆ. ಇದುವರೆಗೆ ಸುಮಾರು 60 ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ತಮನ್ನಾ ಜೊತೆ ಕಾಣಿಸಿಕೊಂಡ ವಸಿಷ್ಠ ಸಿಂಹ. ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಸೂಪರ್ ಸ್ಟಾರ್ಗಳು ಆಗಮಿಸುತ್ತಿದ್ದಾರೆ. ಆ ಲಿಸ್ಟ್ಗೆ ತಮನ್ನಾ ಭಾಟಿಯಾ, ಕನ್ನಡದ ನಟ ವಸಿಷ್ಠ ಸಿಂಹ ಸೇರಿದ್ದಾರೆ. ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ